ರಾಜಧಾನಿಯಲ್ಲಿ ಬೇಸಿಗೆ ಕಾಲ ಆರಂಭವಾಗಿದ್ದು ಆರಂಭದಲ್ಲಿಯೇ ಬಿಸಿಲಿನ ತಾಪಮಾನ ಪ್ರತಿನಿತ್ಯ ದಾಖಲೆ ಬರುತ್ತಾ ಇದ್ದು ಬಿಸಿಗಾಳಿಯ ಅನುಭವವೂ ಕೂಡ ಆಗ್ತಾ ಇದೆ. ಹೀಗಾಗಿ ಹವಾಮಾನ ಇಲಾಖೆ ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಹಾಗೂ ಬೆಂಗಳೂರಿಗೆ ಇನ್ನು 2 ದಿನ ಹೆಚ್ಚು ಬಿಸಿಲು ಇರುವಂತಹ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಹೌದು, ಉತ್ತರ ಒಳನಾಡಿನಲ್ಲಿ 1 ವಾರದಿಂದ ದಾಖಲೆಯ ಬಿಸಿಲು ಕಂಡು ಬರ್ತಾ ಇದ್ದು ಕಲಬುರಗಿ, ಬೀದರ್, ರಾಯಚೂರು, ವಿಜಯನಗರ, ಬೆಳಗಾವಿ, ತುಮಕೂರು, ಬಳ್ಳಾರಿ, ಗದಗ, ಕೊಪ್ಪಳ ಹಾಗೂ ಐನಾಪುರದಲ್ಲಿ 40 ಡಿಗ್ರಿ ಬಿಸಿಲು ಕಂಡು ಬರ್ತಾ ಇದ್ದು ಇಂದು ಮತ್ತು ನಾಳೆ ಬಿಸಿಗಾಳಿ ಹೆಚ್ಚಾಗಿ ಇರಲಿದೆಯಂತೆ. ಹೀಗಾಗಿ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಕರಾವಳಿ ಭಾಗದ ದಕ್ಷಿಣ ಕನ್ನಡ, ಉಡುಪಿಯಲ್ಲಿಯೂ ಕೂಡ ಬಿಸಿಲು ಹೆಚ್ಚಾಗಿ ಇರಲಿದೆಯಂತೆ. ಇನ್ನು ದಕ್ಷಿಣ ಕನ್ನಡದ ಜಿಲ್ಲೆಗಳಾದಂತಹ ಮೈಸೂರು, ಚಿಕ್ಕಬಳ್ಳಾಪುರ, ಹಾಸನ, ಮಂಡ್ಯ, ರಾಮನಗರ ಜಿಲ್ಲೆಯಲ್ಲೂ ಕೂಡ ಬಿಸಿಲು ಹೆಚ್ಚಾಗಿ ಇರಲಿದೆಯಂತೆ. ಇನ್ನು ಬೆಂಗಳೂರಿನಲ್ಲಿ ಕೂಡ 35 ಡಿಗ್ರಿ ಬಿಸಿಲಿನ ತಾಪಮಾನ ಕಂಡು ಬರ್ತಾ ಇದ್ದು ಮಧ್ಯಾಹ್ನದ ಅವಧಿಯಲ್ಲಿ ಹೊರ ಹೋಗೋದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಅಂತ ಹವಾಮಾನ ತಜ್ಞರು ಈಗಾಗಲೇ ಹೇಳ್ತಿದ್ದಾರೆ. ಅಲ್ಲದೆ ಈ ಬಿರುಬಿಸಿಲು ಆರೋಗ್ಯದ ಮೇಲೂ ಕೂಡ ಪರಿಣಾಮ ಉಂಟು ಮಾಡಲಿದ್ದು ಜನರು ಆರೋಗ್ಯದ ಮೇಲೆ ನಿಗಾವನ್ನ ಇರಿಸಬೇಕಾಗಿದೆ.